ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡ್ ಕುಮಾರಸ್ವಾಮಿ ಫೋನ್ ಮಾಡಿಬಿಟ್ಟು ಬಾರೋ ನಮ್ಮ ಬಾವಿ ಹತ್ರ ಟೊಮೊಟೊ ಬಾತ್ ಮಾಡೋಣ ಅಂದ. ಟೊಮೊಟೊ ತೋಟದಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀವಿ ಇವತ್ತು. ನೋಡಿ ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ನೋಡಿ. ಗಿರೀಶ್ ಎಲ್ಲ ಟೊಮೊಟೊ ಬಾತ್ಗೆ ಟೊಮೊಟೊ ಕೀಳ್ತಾವನೆ. ಟೊಮೊಟೊ ಬಾತ್ಗೆ ಫ್ರೆಶ್ಶು ಕರಿಬೇವಿನ ಸೊಪ್ಪು ಕಿತ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪೆಲ್ಲ ಫ್ರೆಶ್ ಇದೆ ಇಲ್ಲಿ. ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲೇ ಎಲ್ಲ ಇದೆ ನೋಡಿ. ಕರಿಬೇವಿನ ಸೊಪ್ಪಿನ ಗಿಡ ಇದ್ರಲ್ಲಿ ಕಿತ್ಕೊಳ್ಳೋದು. ಇವಾಗ ಚೆನ್ನಾಗಿರೋದು ಕಿತ್ಕೊಂಡು ಟೊಮೊಟೊ ಬಾತ್ಗೆ ಹಾಕೋದು. ಟೊಮೊಟೊ ಹಣ್ಣನ್ನೆಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದಾರೆ ಭಟ್ರು ಶಿವರಾಜ್ ಅವರು. ಎಲ್ಲ ಟೊಮೊಟೊ ಹಣ್ಣೆಲ್ಲ ನೀಟಾಗಿ ಹಚ್ತಾವ್ರೆ. ಇವರು ಒಳ್ಳೆ ಫೇಮಸ್ ಭಟ್ರು, ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಲ್ಲ ಟೊಮೊಟೊ ಎಲ್ಲ ಒಂದು ಬಾಳೆ ಎಲೆ ಮೇಲೆ ಹಾಕ್ಬಿಟ್ರು, ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಬಾಳೆ ಎಲೆ ಮೇಲೆ ಹಾಕಿದ್ದಾರೆ. ನೆಕ್ಸ್ಟು ಈ ಈರುಳ್ಳಿ ಎತ್ಕೊತಾರೆ. ಈರುಳ್ಳಿ ಎಲ್ಲ ನೀಟಾಗಿ ಸ್ಲೈಸಾಗಿ ಕಟ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿದ್ದಾರೆ. ಸೊ ಇದು ಕಟ್ಟಾದಮೇಲೆ ಎಲ್ಲ ಇದನ್ನು ಬಾಳೆ ಎಲೆಗೆ ಹಾಕ್ಬಿಡ್ತಾರೆ. ನೋಡಿ ಎಲ್ಲ ಈರುಳ್ಳಿ ಕಟ್ ಮಾಡಿದ್ದು ಮುಗೀತು. ಈಗೆಲ್ಲ ಬಾಳೆ ಎಲೆಗೆ ಹಾಕ್ಬಿಟ್ರು. ನೋಡಿ ಎಲ್ಲ ಕ್ಲೀನಾಗಿ ಮಾಡ್ತಾರೆ. ತುಂಬ ಕ್ಲೀನಾಗಿ ನೀಟಾಗಿ ಮಾಡ್ತಾರೆ ಅಡುಗೆನ. ನೆಕ್ಸ್ಟ್ ಹಸಿಮೆಣ್ಸಿಕಾಯಿನ ಎಲ್ಲ ಸೀಳ್ತಾ ಇದ್ದಾರೆ. ಜಸ್ಟ್ 2 ಪೀಸಸ್ ಅಷ್ಟೇ. ಹಸಿಮೆಣ್ಸಿಕಾಯಿ ಎಲ್ಲ ಎರಡು ಹೋಳು ಮಾಡಿಬಿಟ್ಟು ಹಾಕ್ಬಿಡೋದು ಅಷ್ಟೇ ಟೊಮೊಟೊ ಬಾತ್ಗೆ. ಜಾಸ್ತಿ ಎಲ್ಲ ಯಾಕಂದರೆ ಖಾರ ಜಾಸ್ತಿ ಆಗೋಗ್ಬಿಡುತ್ತೆ. ಮತ್ತು ನೆಕ್ಸ್ಟ್ ಕರ್ಬೇವಿನ ಸೊಪ್ಪೆಲ್ಲ ತೀಡ್ತಾಯಿದ್ದಾರೆ ನೋಡಿ. ಕರ್ಬೇವಿನ ಸೊಪ್ಪೆಲ್ಲ ಕೊಂಬೆ ಹಂಗೆ ಕಿತ್ಕೊಂಡ್ಬಂದ್ಬಿಟ್ಟಿದ್ದೆ ನಾನು. ಅದಕ್ಕೆ ಎಲ್ಲ ನೀಟಾಗಿ ತೀಡಿ ಹಾಕ್ತಾವ್ರೆ. ಕುಮಾರಸ್ವಾಮಿ ಕಷ್ಟಪಟ್ಟು ಒಲೆ ಗುಂಡಿಕ್ತಾವನೆ ಟೊಮೊಟೊ ಬಾತ್ಗೆ. ಕುಮಾರಸ್ವಾಮಿ ಕಟ್ಟಿಗೆ ಗುರಿ ಹಾಕ್ತಾವನೆ. ಫಸ್ಟ್ ಅಂಟ್ಕೋಬೇಕು. ಜಾಸ್ತಿ ಮಳೆ ಬಂದುಬಿಟ್ಟಿದೆ, ಎಲ್ಲ ನೆಂದೋಗ್ಬಿಟ್ಟಿದ್ದಾವೆ ಕಟ್ಟಿಗೆ. ಅದಕ್ಕೆ ಕಷ್ಟಪಟ್ಟು ಉರಿಕ್ತಾವನೆ. ಶಿವರಾಜಣ್ಣವರು ಫಸ್ಟ್ ಆಯಿಲ್ ಹಾಕ್ತಾಯಿದ್ದಾರೆ ಟೊಮೊಟೊ ಬಾತ್ಗೆ. ಜೀರಿಗೆ ಸಾಸಿವೆ ಹಾಕ್ತಾವ್ರೆ. ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಈಗ ಈರುಳ್ಳಿ ಹಾಕ್ತಿದ್ದಾರೆ. ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾವ್ರೆ. ಒಳ್ಳೆ ಫ್ಲೇವರ್ ಬರೋಕೆ ಹಾಕ್ತಿರೋದು. ಟೊಮೊಟೊ ಹಾಕ್ತಿದ್ದಾರೆ. ಟೊಮೊಟೊ ಎಲ್ಲ ಹಾಕ್ತಿದ್ದಾರೆ. ಎಲ್ಲ ಫ್ರೈ ಆಗಿದೆ ಈರುಳ್ಳಿ ಎಲ್ಲ. ಟಾಟಾ ಉಪ್ಪು ಬಳಸ್ತಾ ಇರೋದು. ಉಪ್ಪು ಹಾಕಿದ್ರು ಶಿವಣ್ಣವರು. ಇವರು ಅಡುಗೆ ಭಟ್ರು. ಎಲ್ಲ ಫಂಕ್ಷನ್ಸ್ಗಳಿಗೆಲ್ಲ ಅಡುಗೆ ಮಾಡ್ತಾರೆ. ನಾವು ಕೇಳಿದ್ದಕ್ಕೆ ನಮ್ಮ ಹುಡುಗರಿಗೆ ಮಾಡಿಕೊಡ್ತಿದ್ದಾರೆ ಟೊಮೊಟೊ ಬಾತ್ನ. ಈರುಳ್ಳಿ ಎಲ್ಲ ಬೆಂದಿದೆ, ನೀರು ಹಾಕ್ತಿದ್ದಾರೆ. ಕುಮಾರಸ್ವಾಮಿ ಕೊಬ್ಬರಿ ತುರಿತಾವನೆ ಟೊಮೊಟೊ ಬಾತ್ಗೆ ಹಾಕೋಕ್ಕೆ. ಕಾಯಿ ತುರಿ ಹಾಕ್ತಾವ್ರೆ. ಈಗ ಧನಿಯಾ ಪುಡಿ ಹಾಕ್ತಾವ್ರೆ. ಫ್ಲೇವರ್ಫುಲ್ಲಾಗಿರಲಿ, ಮಸಾಲ ಫ್ಲೇವರು ಅಂತ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾವ್ರೆ. ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್ಗೆ. ಗರಂ ಮಸಾಲೆ. ಟೊಮೊಟೊ ಬಾತ್ಗೆ ಅಕ್ಕಿ ಹಾಕ್ತಿದ್ದಾನೆ ಕುಮಾರಸ್ವಾಮಿ. ಅಕ್ಕಿ ಎಲ್ಲ ತರಕಾರೀಸ್ ಎಲ್ಲ ಬೆಂದಿದ್ದಾವೆ. ಇನ್ನೇನು ಟೊಮೊಟೊ ಒಂದೇ ಅಲ್ವಾ, ಬೇಗ ಬೇಯುತ್ತೆ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಯಾಕಂದರೆ ಸೀದೋಗಬಾರ್ದು ಅಂತ. ತಳ ಅಂಟ್ಬಿಟ್ರೆ ಕಷ್ಟ. ಮತ್ತು ಸೀದೋಗ್ಬಿಟ್ರೆ ಎಲ್ಲ ಟೊಮೊಟೊ ಬಾತ್ ಮಾಡಿರೋದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತಿರುಗ್ತಾವ್ರೆ ನೀಟಾಗಿ. ಅಕ್ಕಿ ಎಲ್ಲ ಕೂತ ಬೇಯ್ತೈತೆ. ಚೆನ್ನಾಗಿ ಕುದೀತೈತೆ. ಕುದ್ಮೇಲೆ ದಮ್ ಕಟ್ಟಬೇಕು. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಟೊಮೊಟೊ ಬಾತ್. ನೋಡಿ ಎಷ್ಟು ಸೂಪರಾಗಿದೆ, ಸಖತ್ತಾಗಿದೆ ಮಾತ್ರ. ಈಗ ಇನ್ನೊಂದು ಸರಿ ಮತ್ತೆ ತಿರುಗಬೇಕು. ಯಾಕಂದರೆ ಮತ್ತೆ ತಳೆ ಅಂಟ್ಬಿಟ್ರೆ
ಕಷ್ಟ, ಎಲ್ಲ ಸೀದೋಗ್ಬಿಡುತ್ತೆ. ಸೀದೋಗ್ಬಿಟ್ರೆ ತಿನ್ನೋಕ್ಕೂ ಹೋಗಲ್ಲ, ಬಿಸಾಡೋಕ್ಕೂ ಹೋಗಲ್ಲ, ಆ ಥರ ಇರುತ್ತೆ ನಮ್ಮ ಪರಿಸ್ಥಿತಿ. ಸೊ ಅದಕ್ಕೆ ಎಲ್ಲ ನೀಟಾಗಿ ತಿರುಗ್ತಾ ಇದ್ದಾರೆ. ಈಗ ಎಲ್ಲ ಬೆಂದಿದೆ ಆಲ್ಮೋಸ್ಟ್ ಆಲು, ದಮ್ ಕಟ್ತಾ ಇದ್ದಾರೆ. ಬಾಳೆ ಎಲೆ ಹಾಕ್ಬಿಟ್ಟು ದಮ್ ಕಟ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಹಾಕ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ನಾವೆಲ್ಲ ಈ ಥರ ಬಾಳೆ ಎಲೆ ಹಾಕ್ಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಒಂದು ಪ್ಲೇಟ್ ಹಾಕ್ಬಿಡ್ತೀವಿ ಅಷ್ಟೇ, ಮತ್ತು ಏನು ಮಾಡಲ್ಲ ನಾವು. ಮತ್ತು ಎಲ್ಲ ನೀಟಾಗಿ ಒಂಚೂರು ಗ್ಯಾಪ್ ಇಲ್ಲದೆ, ಚೂರು ಗ್ಯಾಪ್ ಕೊಡದೆ ಎಲ್ಲ ನೀಟಾಗಿ ದಮ್ ಕಟ್ಬಿಡೋದು. ದಮ್ ಕಟ್ಬಿಟ್ರೆ ಚೆನ್ನಾಗಿ ಹಿಂಗ್ಕೊಳ್ಳುತ್ತೆ ಒಳಗಡೆ ಎಲ್ಲ ವಾಟ್ರ್ ಎಲ್ಲ. ಈಗ ಈ ಥರ ಪ್ಲೇಟ್ ಮುಚ್ಚಿಬಿಟ್ರೆ ಟಚ್ ಮುಗೀತು. ಈಗ ಎಲ್ಲ ನೀಟಾಗೆಲ್ಲ ಟೊಮೊಟೊ ಬಾತ್, ಬಿಸಿ ಟೊಮೊಟೊ ಬಾತ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ರೇಷನ್ ಅಕ್ಕಿ ಅನ್ನ, ಅದಕ್ಕೆ ಈ ಥರ ಬಂದಿದೆ ಅಷ್ಟೇ, ಸೋನಾ ಮಸೂರಿ ಅಕ್ಕಿ ಅಲ್ಲ. ಸೊ ಸೂಪರಾಗಿರುತ್ತೆ ಟೇಸ್ಟ್. ನೋಡಿ ಎಲ್ಲ ಭಟ್ರೆಲ್ಲ ಎಲ್ಲರಿಗೂ ಬಡಿಸ್ತಾವ್ರೆ, ಎಲ್ಲರೂ ನೀಟಾಗಿ ಬಡಿಸ್ತಾವ್ರೆ. ಎಲ್ಲರೂ ಎಲ್ಲ ತಿಂತಾವ್ರೆ, ಹಾಕೊಂಡು ತಿಂತಾಯಿದ್ದಾರೆ. ಇಲ್ಲಿ ಎಲ್ಲ ಹುಡುಗರೆಲ್ಲ ಕೂತ್ಕೊಂಡಿದ್ದೀವಿ. ಸ್ವಲ್ಪ ಹಿಂದ್ಗಡೆ ಎಲ್ಲ ವಯಸ್ಸಾದವರೆಲ್ಲ ಕೂತ್ಕೊಂಡಿದ್ರು. ಸೊ ಅವರಿಗೆಲ್ಲ ಕುಮಾರಸ್ವಾಮಿ ಹಾಕ್ಸ್ಕೊಂಡು ಕೊಡ್ತಾಯಿದ್ದಾನೆ. ಸೊ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ತಿಂತಿದ್ದಾರೆ, ಸೂಪರಾಗಿದೆ ಅಂತ ಹೇಳಿದ್ರು. ಸೊ ಅದನ್ನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಎಲ್ಲ ಹುಡುಗರೆಲ್ಲ ಒಂದೇ ಹತ್ರ ಕೂತ್ಕೊಂಡು ತಿಂತಾಯಿದ್ವಿ, ನಾವು ಎಲ್ಲ ತಿಂತಾಯಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.